ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧನ್ವಿಸ್ ಕ್ರಿಯೇಷನ್ಸ್. ನಾನಿವತ್ತೊಂದು ಸ್ಮಾಲ್ ಬೀಡು ಮತ್ತು ಬಿಗ್ ಬೀಡ್ ಯೂಸ್ ಮಾಡಿಕೊಂಡು ಹೊಸ ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ಗೆ 6 ದಾರ ಯೂಸ್ ಮಾಡ್ತಿದ್ದೀನಿ ಮತ್ತು 11.07 mm ಕ್ರೋಶ. ಫಸ್ಟು ಕ್ರೋಶದಲ್ಲಿ ಫಸ್ಟ್ ಸ್ಟೆಪ್ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೊತಿದ್ದೀನಿ, ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. 4 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಫಸ್ಟ್ಗೆ 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ಕೊಂಡು ಕರೆಕ್ಟಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಡಿಫ್ರೆನ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸ್ಯಾರಿ ಎಳ್ಕೊಳ್ಳೋ ಥರ ಇರುತ್ತೆ, ಡಿಸೈನ್ ಚೆನ್ನಾಗಿ ಕಾಣಲ್ಲ. ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 4 ಚೈನ್ ಆದಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 5 ಚೈನ್ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. 4 ಚೈನ್ ಮತ್ತು 5 ಚೈನ್. ಚೈನು ಅಷ್ಟೇ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ 4 ಚೈನ್ ಮತ್ತು 5 ಚೈನ್ ಮತ್ತು 4 ಚೈನ್ಸ್ ಹಾಕ್ಕೊತೀನಿ ಫ್ರೆಂಡ್ಸ್. ಮತ್ತು 4 ಚೈನ್ ಹಾಕ್ಕೊತೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಫ್ರೆಂಡ್ಸ್, ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಫಸ್ಟ್ ಸ್ಟೆಪ್ ಫುಲ್ ಇದೇ ರೀತಿ. ಒಂದು 4 ಚೈನು, ನೆಕ್ಸ್ಟು 5 ಚೈನು, 4 ಚೈನ್ 5 ಚೈನ್ ಆ ರೀತಿಯೇ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನಿವಾಗ 5 ಚೈನ್ ಹಾಕ್ಕೊತಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಫಸ್ಟು 4 ಚೈನ್ ಮತ್ತು 5 ಚೈನ್ ಮತ್ತು 4 ಚೈನ್ ಮತ್ತು 5 ಚೈನ್ ಫುಲ್ ಸ್ಯಾರಿ ಫಸ್ಟ್ ಸ್ಟೆಪ್ ಅದೇ ಥರ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಆದಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ಗೆ ಫ್ರೆಂಡ್ಸ್ 4 ಚೈನ್ ಇರೋ ಹತ್ರ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನಾನು 5 ಚೈನ್ ಹತ್ರ ಇವಾಗ ಬೀಡ್ಸ್ ಹಾಕ್ಕೊತಿದ್ದೀನಿ. ಒಂದು ಸ್ಮಾಲ್ ನೀಡಲ್ಲಿಗೆ 2 ಎಳೆ ದಾರ ಏರಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. 4 ಎಳೆ ಆಗುತ್ತೆ. ಸೇಮ್ ಆ ಡಿಸೈನ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದೇ ಕಲರು ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡ್ತಿದ್ದೀನಿ ನಾನು. ಇವಾಗ 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು 4 ಚೈನ್ ಎಂಡಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ. ಆ ಹೋಲ್ ಗ್ಯಾಪಿಂದ ನೀಡಲ್ನ ಹಾಕ್ಕೊಂಡು ಮತ್ತು ಇನ್ನೂ ಒಂದು ಸರಿ ಅದೇ ಹೋಲ್ ಗ್ಯಾಪಿಂದ ನೀಡಲ್ ಹಾಕಿ ಎಳ್ಕೋಬೇಕು ಫ್ರೆಂಡ್ಸ್. ಸೇಮ್ ಅದೇ ಹೋಲ್ ಗ್ಯಾಪ್ಗೆ ಹಾಕ್ಕೊಂಡು ಎಳ್ಕೊಂಡು ಇವಾಗ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಒಂದು ಲಾಕ್ ಆದಮೇಲೆ ನೆಕ್ಸ್ಟ್ ನಾನು ಬೀಡ್ಸ್ ಹಾಕ್ಕೊತೀನಿ ಫ್ರೆಂಡ್ಸ್. ಫಸ್ಟ್ಗೆ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡ್ತೀನಿ, ಮತ್ತು ನೆಕ್ಸ್ಟು ಬಿಗ್ ಬೀಡು, ರೌಂಡ್ ಬೀಡು,
ಮತ್ತು ನೆಕ್ಸ್ಟ್ ಸ್ಮಾಲ್ ಬೀಡು ಫ್ರೆಂಡ್ಸ್. ಸ್ಮಾಲ್ ಬೀಡ್, ಬಿಗ್ ಬೀಡ್ ಮತ್ತು ಸ್ಮಾಲ್ ಬೀಡ್ 3 ಬೀಡ್ಸ್ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಫಸ್ಟ್ 3 ಬೀಡ್ಸ್ ಹಾಕ್ಕೊಂಡು ನಾನು ಬೀಡ್ಸ್ ಕರೆಕ್ಟಿಗೆ ಎಷ್ಟಕ್ಕೆ ಬರುತ್ತೋ ಅಷ್ಟು ಮೆಜರ್ಮೆಂಟ್ ಮೇಲೆ ನಾನು 5 ಚೈನ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಬೀಡ್ಸ್ ಹಾಕೋ ಹತ್ರ ಫಸ್ಟ್ ಸ್ಟೆಪ್ಪಲ್ಲಿ. ಸೊ 5 ಚೈನ್ ಲಾಕ್ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ಮತ್ತೆ ಈ ರೀತಿ ಥ್ರೆಡ್ನ ಎಳ್ಕೋಬೇಕು ಫ್ರೆಂಡ್ಸ್. ಇದು ಲಾಕ್ ಆಗಲ್ಲ ಫ್ರೆಂಡ್ಸ್, ಜಸ್ಟ್ ಇದು ನೀಡಲ್ನ ದಾರನ ಎಳ್ಕೊತಿರೋದು. ಅದು ಎಷ್ಟಕ್ಕೆ ಬೇಕೋ ಅಷ್ಟು ಕರೆಕ್ಟಿಗೆ ನೋಡಿಕೊಂಡು ಎಳ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಟೈಟಾಗೂ ಎಳ್ಕೊಬಿಟ್ರೆ ಡಿಸೈನ್ ಲುಕ್ಕಾಗಿ ಕಾಣಲ್ಲ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಸರಿ ಅದೇ ಸೇಮ್ ಲಾಕ್ ಮೇಲೆ ಮತ್ತು ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟ್ಗೆ ನಾನು 3 ಬೀಡ್ ಅಷ್ಟೇ ಫ್ರೆಂಡ್ಸ್ ಯೂಸ್ ಮಾಡ್ತಿರೋದು. ಮತ್ತು ಅದರ ನೆಕ್ಸ್ಟ್ ಸ್ಟೆಪ್ಗೆ ಮತ್ತು 5 ಬೀಡ್ಸ್ ಯೂಸ್ ಮಾಡ್ತೀನಿ, ಸ್ಮಾಲ್ ಬೀಡು. ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು. ನಾನು ಹೇಳ್ತಿರೋದು ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್, ನೀವು ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ನೀಟಾಗಿ ಅರ್ಥ ಆಗುತ್ತೆ ನಾನು ಹಾಕ್ತಿರೋದು. ನೆಕ್ಸ್ಟು ಬ್ಯಾಕ್ ಸೈಡಿಂದ ಫಸ್ಟ್ಗೆ 5 ಚೈನ್ ಗ್ಯಾಪಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದೇ ಬ್ಯಾಕ್ ಸೈಡ್ ಹೋಲ್ ಗ್ಯಾಪಿಂದ ದಾರನ ಮತ್ತೆ ಎಳ್ಕೋಬೇಕು ಫ್ರೆಂಡ್ಸ್. ಫ್ರಂಟಿಗೆ ಎಳ್ಕೊಂಡು ಸ್ಮಾಲ್ ಬೀಡ್ ಇದೆಯಲ್ಲ ಫ್ರೆಂಡ್ಸ್, ಅದರೊಳಗಡೆಯಿಂದ ಒಂದು ಫಸ್ಟ್ ಬೀಡ್, ಸ್ಮಾಲ್ ಬೀಡ್ ಒಳಗಡೆಯಿಂದ ಮಾತ್ರ ಎಳ್ಕೋಬೇಕು ಫ್ರೆಂಡ್ಸ್. ಎಳ್ಕೊಂಡು ಇವಾಗ ಸ್ಮಾಲ್ ಬೀಡ್ಸ್ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು 5 ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ಅದು ಕರೆಕ್ಟಾಗಿ ಆ ಬಿಗ್ ಬೀಡ್ ಸುತ್ತ ಆ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಫುಲ್ಲು. ನೀವು ಇನ್ನೂ ಸ್ವಲ್ಪ ಸ್ಮಾಲ್ ಬೀಡ್ ಯೂಸ್ ಮಾಡಿದ್ರೆ ನೀವು ಆ ಬೀಡ್ ಸುತ್ತ ಎಷ್ಟು ಬೇಕಾಗುತ್ತೋ ಅಷ್ಟು ಬೀಡನ್ನ ಹಾಕೋಬೋದು ಫ್ರೆಂಡ್ಸ್. ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಅದು ಡಿಸೈನು. ಸೊ ಬೀಡ್ ಸುತ್ತ ಕರೆಕ್ಟಿಗೆ ಎಷ್ಟು ಬೀಡ್ಸ್ ಬೇಕಾಗುತ್ತೋ ಸ್ಮಾಲ್ ಬೀಡ್ಸು ಅಷ್ಟನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತು ಈ ಕಡೆ ಲಾಸ್ಟ್ ಹಾಕಿರೋ ಸ್ಮಾಲ್ ಬೀಡ್ ಒಳಗಡೆಯಿಂದ ಸೂಜಿನ ಎಳ್ಕೋಬೇಕು ಫ್ರೆಂಡ್ಸ್ ಔಟ್ಸೈಡಿಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆ ಬಿಗ್ ಬೀಡ್ ಸುತ್ತ ಸ್ಮಾಲ್ ಬೀಡ್ಸು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೀಟಾಗಿ ಕರೆಕ್ಟಾಗಿದೆ ಫ್ರೆಂಡ್ಸ್. ಇವಾಗ ಎಳ್ಕೊಂಡ್ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಫ್ರಂಟಿಂದ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು 5 ಚೈನ್ ಗ್ಯಾಪ್ ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪ್ ಎಂಡಿಂಗಲ್ಲಿ ಫ್ರೆಂಡ್ಸ್, 5 ಚೈನ್ ಗ್ಯಾಪ್ ಸ್ಟಾರ್ಟಿಂಗಲ್ಲಿ ಬ್ಯಾಕ್ ಸೈಡ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಸ್ಟು ನೀಡಲ್ ಹಾಕಿ ಇನ್ಸರ್ಟ್ ಮಾಡಿಕೊಂಡು ದಾರ ಎಳ್ಕೊಂಡು ಮತ್ತು ಅದೇ ಬ್ಯಾಕ್ ಸೈಡ್ ಹೋಲ್ ಗ್ಯಾಪಲ್ಲಿ
ಮತ್ತು ಇನ್ನೊಂದು ಸರಿ ಸೂಜಿ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್ ಫಸ್ಟು, ಆಮೇಲೆ ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡು 3 ಬೀಡ್ಸ್ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ನೋಡ್ಕೊಳ್ಳಿ, ಸ್ಟಾರ್ಟಿಂಗು 3 ಬೀಡ್ಸ್ನ ಫಸ್ಟ್ ಸ್ಮಾಲ್, ಆಮೇಲೆ ಬಿಗ್ ಮತ್ತು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು 5 ಚೈನ್ ಗ್ಯಾಪ್ನ ಲಾಕ್ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಅದೇ ಲಾಕ್ ಮೇಲೆ ಮತ್ತೆ ನೀಡಲ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಆ ಬೀಡ್ಸ್ ಕರೆಕ್ಟಾಗಿ ಎಲ್ಲಿಗೆ ಅರೇಂಜ್ಮೆಂಟಾಗಿ ಕೂತ್ಕೊಳ್ಳುತ್ತೋ ಹಂಗೆ ನೀಟಾಗಿ ಕೂರಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ಅದೇ ಹೋಲ್ ಗ್ಯಾಪಿಂದ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಬ್ಯಾಕ್ ಸೈಡಿಂದ ಫಸ್ಟು ಸ್ಟಾರ್ಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಹೋಲ್ ಗ್ಯಾಪಿಂದ ನೀಡಲ್ನ ಫ್ರಂಟ್ಗೆ ಎಳ್ಕೊಂಡು ಮತ್ತು ಸ್ಮಾಲ್ ಬೀಡ್ ಫಸ್ಟ್ ಬೀಡ್ ಒಳಗಡೆಯಿಂದ ನೀಡಲ್ನ ಎಳ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ಬೀಡಿಂದ ನೀಡಲ್ನ ಎಳ್ಕೊಂಡ್ಮೇಲೆ ಮತ್ತೆ ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. 5 ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಐದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತು ಈ ಕಡೆ ಲಾಸ್ಟ್ ಬೀಡಿಂದ ಒಳಗಡೆಯಿಂದ ಮತ್ತು ಸೂಜಿನ ಔಟ್ಸೈಡಿಗೆ ತಗೋಬೇಕು ಫ್ರೆಂಡ್ಸ್, ಲಾಸ್ಟ್ ಸ್ಮಾಲ್ ಬೀಡ್ ಒಳಗಡೆಯಿಂದ. ಆ ರೀತಿ ಎಳ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನೀವು ಫಸ್ಟು 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಮತ್ತು 5 ಚೈನ್ ಗ್ಯಾಪಲ್ಲಿ ಈ ಬೀಡ್ಸ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಮತ್ತು ಲಾಕ್ ಮೇಲೆ ಇನ್ನೊಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಫುಲ್ ಸ್ಯಾರಿ. 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಮತ್ತು 5 ಚೈನ್ ಗ್ಯಾಪಲ್ಲಿ ಈ ಡಿಸೈನ್ ಹಾಕ್ಕೋಬೇಕು ಫ್ರೆಂಡ್ಸ್, ಬೀಡ್ಸ್ ವರ್ಕು. ಫುಲ್ ಸ್ಯಾರಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ಮೇಲೆ ಕುಚ್ಚು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿದ್ದೀನಿ ನಾನು ಡಬಲ್ ಕಲರ್ ಕಾಂಬಿನೇಷನಲ್ಲಿ. ಸೇಮ್ ಸ್ಯಾರಿ ಕಲರ್ ಒಂದು ಕುಚ್ಚು ಮತ್ತು ಪಲ್ಲು ಕಲರ್ ಕಾಂಬಿನೇಷನ್ನು. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ಫಿನಿಶ್ ಆದಮೇಲೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಈ ಡಿಸೈನ್ ಫುಲ್ ಫಿನಿಶಿಂಗ್ ಆದಮೇಲೆ ನಾನು ಮಾಡಿರೋ ಈ ಡಿಸೈನು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿ ಆದಷ್ಟು. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.